ನಾಯಕರಾದಂತಹ ಅಂತಿಮ ತೀರ್ಥಂಕರ ವಿಶ್ವಪ್ರಭು ಭಗವಾನ್ ಮಹಾವೀರ ಸ್ವಾಮಿಗೆ ನಮಿಸುತ್ತಾ ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ಪುಷ್ಪಾ ಮಂಜಯ್ಯ ಜೈನ್, ಕಂಚಿಕೊಪ್ಪ. ಅಹಿಂಸೆ ಮತ್ತು ಅಪರಿಗ್ರಹ ಎಂಬ ವಿಷಯವಾಗಿ ಮಾತನಾಡಲಿದ್ದೇನೆ. ಧಮ್ಮೋ ಮಂಗಲಂ ಅಕ್ಕಿಟ್ಟಂ ಅಹಿಂಸಾ ಸಂಯಮೋ ತವೋ ದೈವಾನೀತಂ ನಮಂ ತಸ್ಸೆ ಧಮ್ಮೋ ಸಯಾಮನೋ. ಮಂಗಲಮಯವಾದಂತಹ ಉತ್ಕೃಷ್ಟವಾದಂತಹ ಅಹಿಂಸೆ, ಸಂಯಮ, ತಪ ಮತ್ತು ಅಪರಿಗ್ರಹದಿಂದ ಕೂಡಿದ ಅಹಿಂಸಾ ಧರ್ಮಕ್ಕೆ ಜಿನೇಂದ್ರ ಭಗವಾನರು ಶರಣು ಹೋಗಿದ್ದಾರೆ. ಅಂತಹ ಅಹಿಂಸಾ ಧರ್ಮಕ್ಕೆ ನಾನು ಕೂಡ ಶರಣು ಹೋಗುತ್ತೇನೆ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಅಹಿಂಸೆ ಮತ್ತು ಅಪರಿಗ್ರಹ ಇದು ಜಿನೇಂದ್ರ ಭಗವಾನರಿಂದ ಉಪದೇಶಿಸಲ್ಪಟ್ಟಂತಹ ಪಂಚ ಅಣು ಮಹಾವೃತವಾಗಿದೆ. ಇದನ್ನ ಶ್ರಾವಕರು ಅಣುವೃತವಾಗಿ, ಮುನಿ ಮಹಾರಾಜರು ಮಹಾವೃತವಾಗಿ ಆಚರಿಸಿಕೊಳ್ಳುತ್ತಾರೆ. ಕ್ರೋಧ ಮತ್ತು ಅತಿಯಾದ ಆಸೆಯನ್ನ ತೊರೆದು ಸಮತಾ ಭಾವವನ್ನ ಹೊಂದಿ ದಯೆಯಿಂದ ಕೂಡಿದ ಮನಸ್ಸು ನಮ್ಮದಾದಾಗ ನಾವು ಅಹಿಂಸಾ ಧರ್ಮದ ಪಾಲನೆಗೆ ಸಿದ್ಧರಾದಂತೆಯೇ ಸರಿ. ಮನ, ವಚನ, ಕೃತ, ಕಾರಿತ ಅನುಮೋದನೆಯಿಂದ ಯಾವ ಜೀವರಾಶಿಗಳನ್ನು ಕೂಡ ನೋಯಿಸದೆ ಎಲ್ಲ ಜೀವರಾಶಿಯ ಆತ್ಮ ಸಮಾನ ಎಂಬ ತಿಳುವಳಿಕೆ ನಮಗೆ ಬಂದಾಗ ಸಂಕಲ್ಪ ಹಿಂಸೆಯನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ನಮ್ಮ ದಿನನಿತ್ಯದ ಜೀವನದಲ್ಲಿ ತಿಳಿಯದೆ ನಮ್ಮಿಂದಾಗುವ ಹಿಂಸೆಗೆ ಪಶ್ಚಾತ್ತಾಪವನ್ನ ಪಟ್ಟು ಶ್ರಾವಕರಾದಂತಹ ನಾವು ಶ್ರದ್ಧೆಯಿಂದ, ವಿವೇಕದಿಂದ ಕ್ರಿಯೆಗಳನ್ನ ಮಾಡಿಕೊಂಡು ಜೀವನ ನಿರ್ವಹಣೆಯನ್ನ ಮಾಡುವುದು ಒಳಿತು. ಅಹಿಂಸೆ ಮೂರೂ ಲೋಕಗಳಲ್ಲೂ ಪ್ರಿಯವಾಗಿದೆ. ಎಲ್ಲ ಜೀವರಾಶಿಗಳು ಕೂಡ ನಮ್ಮಂತೆಯೇ ಸುಖವನ್ನೇ ಬಯಸುತ್ತಿವೆ. ಅಹಿಂಸೆ ಪರಮಧರ್ಮವಾಗಿದೆ. ಅಹಿಂಸೆಯ ಕುರಿತು ಸರ್ವಜ್ಞರ ಒಂದು ವಚನ ಈ ರೀತಿಯಾಗಿದೆ: ಕೊಲ್ವ ಧರ್ಮವ ಒಲೆಯೊಳಿಕ್ಕು, ಕೊಲ್ಲಬಾರದೆಂಬ ಅಹಿಂಸಾ ಧರ್ಮವನ್ನ ತಲೆಯ ಮೇಲಿಕ್ಕೆಂದ ಸರ್ವಜ್ಞ. ತೀರ್ಥಂಕರರಿಂದ ಉಪದೇಶಿಸಲ್ಪಟ್ಟಂತಹ ಅಹಿಂಸಾ ಧರ್ಮ ವಿದ್ವಾಂಸರಿಂದ ಸದಾ ಪೂಜಿಸಲ್ಪಡುತ್ತಿದೆ. ಭಗವಾನ್ ಬಾಹುಬಲಿಯ ಜೀವನ ಚರಿತ್ರೆ, ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ ಎಂಬ ಸಂದೇಶ ಜಗತ್ತಿಗೆ ಅಹಿಂಸೆಯ ಮಹತ್ವವನ್ನ ಎತ್ತಿ ಸಾರಿದೆ. ಹಾಗೆಯೇ ಅಹಿಂಸೆ ಮತ್ತು ಅಪರಿಗ್ರಹಗಳಂತಹ ಕ್ರಮಬದ್ಧವಾದ ಆಚರಣೆಯಿಂದ ಜೈನ ಧರ್ಮ ವಿಶ್ವ ಧರ್ಮವಾಗಿ ಗುರುತಿಸಿಕೊಂಡಿದೆ. ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಅಹಿಂಸೆಯ ಪಾಲನೆಯಿಂದ ಪಾಪಕರ್ಮದ ಸಂಗ್ರಹ ಕಡಿಮೆಯಾಗಿ ಪುಣ್ಯದ ಸಂಚಲನವಾಗುತ್ತದೆ. ಜೀವನದ ತುತ್ತ ತುದಿಯನ್ನ ತಲುಪಲು ಕೂಡ ಅಹಿಂಸೆ ಸಾಧನವಾಗಿದೆ. ಇನ್ನು ಅಪರಿಗ್ರಹ ವಿಷಯವಾಗಿ ಮಾತನಾಡುವುದಾದರೆ, ಜಿನೇಂದ್ರ ಭಗವಾನರಿಗೆ ಯಾವುದೇ ಪರಿಗ್ರಹಗಳಿಲ್ಲ. ಅವರು ಅಪರಿಗ್ರಹಿಗಳಾಗಿದ್ದಾರೆ. ಮುನಿ ಮಹಾರಾಜರು ಪರಿಗ್ರಹಗಳನ್ನು ತೊರೆದು ಶರೀರದ ಮೇಲಿನ ಮಮಕಾರವನ್ನು ಬಿಟ್ಟು ಕಠಿಣವಾಗಿ ಜೀವನವನ್ನು ಸಾಗಿಸುತ್ತಾರೆ. ನಾವು ಶ್ರಾವಕರು. ನಮಗೆ ಬಾಹ್ಯವಾಗಿ 10 ವಿಧವಾದಂತಹ ಪರಿಗ್ರಹಗಳಾದ ಕ್ಷೇತ್ರ, ವಸ್ತು, ಧನ, ಧಾನ್ಯ, ದಾಸಿಯರು, ಪಶುಗಳು, ಶಯಾಸನ, ವಾಹನ, ವಸ್ತು ಮತ್ತು ಪಾತ್ರೆ ಇವುಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಇಟ್ಟುಕೊಳ್ಳುವುದನ್ನ, ಅವಶ್ಯಕತೆಗಿಂತ ಹೆಚ್ಚು ಸಂಗ್ರಹಿಸದೇ ಇರುವುದನ್ನ ಅಪರಿಗ್ರಹ ನಿಯಮ ನಮಗೆ ತಿಳಿಸುತ್ತದೆ. ಈ ಅಪರಿಗ್ರಹ ನಿಯಮದ ಪಾಲನೆಯಿಂದ ನಮ್ಮ ಜೀವನಕ್ಕೆ ಒಂದು ರೀತಿಯ ಶಿಸ್ತು ಬಂದು ಮನಸ್ಸು ಸದಾ ಶಾಂತವಾಗಿರುತ್ತದೆ. ಇದರ ಜೊತೆಯಲ್ಲಿ ಅಂತರಂಗ ಪರಿಗ್ರಹದ ಜ್ಞಾನ, ತಿಳುವಳಿಕೆ ನಮಗೆ ಇದ್ದರೆ ನಮ್ಮ ನಡೆ, ನುಡಿ, ಜೀವನ ಸರಳಗೊಂಡು ಇಹದಲ್ಲಿ ಎಲ್ಲರಿಗೂ ಪ್ರಿಯರಾಗುವುದಲ್ಲದೆ ಪರದಲ್ಲೂ ನಾವು ಸುಖವನ್ನು ಹೊಂದಬಹುದು. ಅಹಿಂಸೆ ಮತ್ತು ಅಪರಿಗ್ರಹದಂತಹ ನಿಯಮಗಳು, ಆಚರಣೆಗಳು ನಮ್ಮ ಜೈನ ಧರ್ಮದಲ್ಲಿ ಮಾತ್ರ ನಮಗೆ ನೋಡಲು, ಆಚರಿಸಲು ಸಾಧ್ಯ. ಇಂತಹ ಜೈನ ಧರ್ಮದಲ್ಲಿ ಜನಿಸಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ. ಅಹಿಂಸೆ ಮತ್ತು ಅಪರಿಗ್ರಹದಂತಹ ಚಿಕ್ಕ ಪುಟ್ಟ ನಿಯಮಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಅಹಿಂಸಾ ಪರಮೋ ಧರ್ಮಕ್ಕೆ ಜೈ.